ಸೆನ್ಸಿಟಿವ್ ಇರುವಂಥದ್ದಾಗಿರಬಹುದು, ಕೋಪಕ್ಕೆ ಒಳಗಾಗುವಂಥದ್ದು, ಇವೆಲ್ಲವೂ ಕೂಡ ನಿವಾರಣೆ ಆಗಿ ಪ್ರತಿಫಲವನ್ನು ಶೀಘ್ರವಾಗಿ ಅಷ್ಟು ಬೇಗ ಆಮೇಲೆ ಕನ್ಫ್ಯೂಸ್ ಆಗ್ತಾರೆ, ಸ್ವಲ್ಪ ಚಂಚಲ ಇರ್ತಾರೆ ಇವರೆಲ್ಲ. ಈ ಒಂದು 16 ಸೋಮವಾರ ವ್ರತಗಳು ಮಾಡ್ತೀನಿ ಅಂತಂದ್ರೆ ಪನ್ನೀರಿನ ಅಭಿಷೇಕವನ್ನ ಮಾಡ್ತೀನಿ ಅಂತಂದ್ರೆ ದ್ರಾಕ್ಷಿಯ ರಸವನ್ನ ಹಾಕಿ ಮಾಡ್ತೀನಿ ಅಂತಂದ್ರೆ ಬಹುಶಃ ನಿಮಗೆ ವ್ಯಾಧಿಗಳು ನೋವುಗಳು ದೂರವಾಗ್ತವೆ. ತುಂಬಾ ತಾಪತ್ರಯ ನೋವು ಪಟ್ಕೊಂಡು ಯಾರದ ಸಾಲ ತಂದಿದ್ದು ದುಡ್ಡು ನಮಗೆ ಒಂದು ರೀತಿ ಸಂಭ್ರಮ ಅನ್ಸಲ್ಲ ಅದನ್ನ. ಹಾಗೆ ನೀವು ಮಾಡೋ ಕೆಲಸ ಸಕ್ಸಸ್ ಅನ್ನ ಕೊಟ್ಟೇ ತೀರುತ್ತೆ. ಆ ದ್ರಾಕ್ಷಿಯ ರಸ ನಿಮ್ಮ ಜಾತಕದ ಕರ್ಮಗಳನ್ನು ಬದಲಾಯಿಸ್ಬಿಡ್ತಾರೆ. ಧರ್ಮದ ರೀತಿ ನಿಮ್ಮ ಮನಸ್ಸು ಮಾಡ್ಕೊಂಡು ಸಕ್ರಮದಲ್ಲಿ ನಡೀತೀನಿ ಅಂತಂದ್ರೆ ನಿಮ್ಮ ಆ ಡೇಟಾ ಕೂಡ ದೇವರನ್ನ 100 ನಂಬಿದ್ರೆ ಕೈ ಹಿಡಿದು ಬಿಡ್ತಾರೆ. ನಮಸ್ಕಾರ, ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮೊನ್ನೆ ಒಂದು ವಿಚಾರ ಕೇಳ್ತಾ ಇದ್ದೆ, ಯಾವ ದಿನಾಂಕದಲ್ಲಿ ಹುಟ್ಟಿರೋರು ಯಾವ ಒಂದು ದೇವರ ಆರಾಧನೆ ಮಾಡೋದ್ರಿಂದ ಲೈಫಲ್ಲಿ ಸಕ್ಸಸ್ ಕಾಣ್ತಾರೆ ಅಂತ. ಈಗ ನನಗೆ 1ನೇ ತಾರೀಕಿನ ಕುರಿತಾಗಿ ನೀವು ತಿಳಿಸ್ಕೊಟ್ರಿ, 1, 10, 19 ಅಂತ. ಇನ್ನು ಈ ಒಂದು 2, 11, 20, 29 ಈ ದಿನಾಂಕದಲ್ಲಿ ಹುಟ್ಟಿರೋರು ಸೊ ಯಾವ ಒಂದು ದೇವರ ಆರಾಧನೆ ಮಾಡಬೇಕಾಗತ್ತೆ ಗುರುಗಳೇ? ಒಟ್ಟಾರೆ ಸೀರೀಸ್ ಈಗನಾ, ಯಾಕಂದ್ರೆ ಈಗ ಒಬ್ರಿಗೆ ಹೇಳಿದ್ಮೇಲೆ ಇನ್ನೊಬ್ರು ಸಂಖ್ಯೆಯವರು ಕೂಡ ಕಾಯ್ತಿರ್ತಾರೆ, ನನ್ನ ಡೇಟ್ದು ಏನಾದರೂ ಬರುತ್ತೆ. ಬಹಳ ಒಳ್ಳೆಯದು. ಆಮೇಲೆ ಎಲ್ಲರೂ ಎಲ್ಲಾ ದೇವಸ್ಥಾನಕ್ಕೆ ಹೋಗ್ಬೋದು, ಪರ್ಟಿಕ್ಯುಲರ್ ಆಗಿ ಕರೆಕ್ಟ್ ಇತ್ತು ಅಂತ ಮಾಡ್ತಿರಲ್ಲ, ಅದನ್ನು ಶೀಘ್ರವಾಗಿ ಫಲ ಕೊಡುವಂಥದ್ದು. ಈಗ 2ನೇ ತಾರೀಕು ಬಹಳ ಮುಖ್ಯವಾಗಿರುವಂಥದ್ದು. ಓ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 2 ಅಂತ ತೆಗೆದುಕೊಂಡ್ರೆ ಚಂದ್ರ ಗೊತ್ತಿರೋದೆ. 2 ಮಾತ್ರ ಪ್ರಧಾನ ಇಟ್ಕೊಳ್ಳಿ ಬಂಧುಗಳೇ. ಲಗ್ನದ್ದು ನೆನಪಿಟ್ಕೊಳ್ಳಿ, ರಾಶಿದು ನೆನಪಿಟ್ಕೊಳ್ಳಿ. ನಕ್ಷತ್ರ ನಿಮಗೆ ಎಕ್ಸ್ಕ್ಯೂಸ್ ಇದೆ, ಯಾಕಂದರೆ ಇನ್ಕ್ಲೂಡ್ ಇಲ್ಲಿ ನಿಮಗೇನಾದರೂ ಲಗ್ನದ ಬಂತು ಅಂದರೆ ಇನ್ನು ಪ್ರಧಾನವಾಗಿ ಬಂದುಬಿಡುತ್ತೆ. ಹಾಗಾಗಿ ಲಗ್ನಾಧಿಪತಿಯನ್ನು, ರಾಶ್ಯಾಧಿಪತಿಯನ್ನು, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಇರ್ತಕ್ಕಂಥ ಡೇಟ್ 2ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಚಂದ್ರ ಮತ್ತು ಶಿವ. ಈ ಹೇಗಿರುತ್ತೆ ಅಂತಂದರೆ ಚಂದ್ರಲೋಕದ ಬೆಳದಿಂಗಳು ಬಂದು ನಿಮ್ಮ ಮೇಲೆ ಬಿದ್ದಂಗೆ ಇರುತ್ತೆ. ನೀವೇನಾದರೂ ಶಿವನನ್ನು ಆಯ್ಕೆ ಮಾಡಿಕೊಂಡು ಚಂದ್ರನ ಆಯ್ಕೆ ಮಾಡಿಕೊಂಡು ಮಾಡ್ತೀನಿ ಅಂತಂದರೆ ಬಹಳ ವಿಶೇಷ. ಅದರಲ್ಲೂ 2ನೇ ತಾರೀಕಿನವರು ಸ್ವಲ್ಪ ಸೆನ್ಸಿಟಿವ್ ಇರುವಂಥದ್ದಾಗಿರಬಹುದು, ಕೋಪಕ್ಕೆ ಒಳಗಾಗುವಂಥದ್ದು, ಇವೆಲ್ಲವೂ ಕೂಡ ನಿವಾರಣೆ ಆಗಿ ಪ್ರತಿಫಲವನ್ನು ಶೀಘ್ರವಾಗಿ ಅಷ್ಟು ಬೇಗ ಆಮೇಲೆ ಕನ್ಫ್ಯೂಸ್ ಆಗ್ತಾರೆ, ಸ್ವಲ್ಪ ಚಂಚಲ ಇರ್ತಾರೆ ಇವರೆಲ್ಲ. ಈ ಚಂಚಲವಾಗಿ ಏನು ಮಾಡೋದು ಅಂತ ಡಿಸಿಷನ್ ತೊಗೊಳಕ್ಕೆ ಬರಲ್ಲ, ಅಷ್ಟು ಒದ್ದಾಟ ಮಾಡ್ತಿರ್ತಾರೆ. ಆಮೇಲೆ ಶನಿವಾರ ದಿವಸ ಅಷ್ಟೊಂದು 2ನೇ ತಾರೀಕು ಹುಟ್ಟಿರೋರು ಪ್ರಯಾಣ ಆಗಿರ್ಬೋದು. ಶನಿವಾರ ನೀವೇನಾದರೂ ನೂತನವಾಗಿ ಬೇಕಾದರೆ ನೀವು ಪರೀಕ್ಷೆ ಮಾಡಿ ನೋಡಿ, ಯಾವುದಾದ್ರು ದೊಡ್ಡದೊಂದು ಪ್ಲ್ಯಾನ್ ಮಾಡಿ, ಒಂದು ಈವೆಂಟ್ ಮಾಡ್ತೀನಿ ಅಂತ, ಅದು ಪೋಸ್ಟ್ಪೋನ್ ಆಗೇತಿರುತ್ತೆ, ಅದಾಗೋಕ್ಕೆ ಚಾನ್ಸೇ ಇಲ್ಲ. ಶನಿವಾರ ದಿವಸ ಈವೆಂಟ್ ಮಾಡ್ತೀನಿ ಅಂತಂದರೆ ಅದು ಬರೋದಿಲ್ಲ ನಿಮಗೆ. ಹಂಗೂ ಮಾಡ್ತೀನಿ ಅಂತಂದರೆ ದೊಡ್ಡ ದಂಡ, ನೀವು ಮಾಡಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗೆಲ್ಲ ಕೂಡ ಬರುತ್ತೆ. ಪ್ರೀತಿಯ ಬಂಧುಗಳೇ, 2ನೇ ತಾರೀಕು ಹುಟ್ಟಿರೋರು ನಿಮಗೊಂದು ಇಷ್ಟ ದೇವರು ಅಂತಂದರೆ ಆರಾಧನೆ ಮಾಡಬೇಕು ಅಂತಂದರೆ ಶಿವನನ್ನು ಕುರಿತು, ಚಂದ್ರದೇವರನ್ನು ಕುರಿತು ತಪಸ್ಸು ಮಾಡುವಂಥದ್ದನ್ನು ಮಾಡಿಕೊಳ್ಳುತ್ತೀನಿ. ಅದರಲ್ಲೂ ಸೋಮವಾರ ದಿವಸ ಏನಾದರೂ ನೀವು ಆ ಒಂದು ಚಂದ್ರಬಿಂಬವನ್ನು ಆ ಶಿವನ ತಲೆ ಮೇಲೆ ಇಟ್ಟು ಅಭಿಷೇಕ ಮಾಡ್ತೀನಿ ಅಂತಂದರೆ, ಗೊತ್ತಲ್ಲ ನಿಮಗೆ ಚಂದ್ರನ ಮೇಲೆ ಇಟ್ಕೊಂಡಿದ್ದಾನೆ ಶಿವ. ಹಾಗಾಗಿ ನಿಮಗೆ ಅಲ್ಲಿ ಈ ಒಂದು 16 ಸೋಮವಾರ ವ್ರತಗಳು ಮಾಡ್ತೀನಿ ಅಂತಂದರೆ ಪನ್ನೀರಿನ ಅಭಿಷೇಕವನ್ನು ಮಾಡ್ತೀನಿ ಅಂತಂದರೆ ದ್ರಾಕ್ಷಿಯ ರಸವನ್ನು ಹಾಕಿ ಮಾಡ್ತೀನಿ ಅಂತಂದರೆ ಬಹುಶಃ ನಿಮಗೆ ವ್ಯಾಧಿಗಳು ನೋವುಗಳು ದೂರವಾಗ್ತವೆ. ಸಡಗರ ಸಂಭ್ರಮ ಮನೆ ಪ್ರವೇಶ ಮಾಡ್ತವೆ. ಸಡಗರ ಸಂಭ್ರಮ ಮನೆ ಪ್ರವೇಶ ಮಾಡುತ್ತೆ ಅಂತಂದರೆ ಪುಷ್ಕಳವಾಗಿ ಧನ ಮನೆಗೆ ಬರುತ್ತೆ ಅಂತ. ಯಾವ ರೀತಿಯಾಗಿ ಖುಷಿ ಸಂತೋಷ ಬರುತ್ತೆ ಅಂತ. ತುಂಬ ತಾಪತ್ರಯ ನೋವು ಪಟ್ಕೊಂಡು ಯಾರದ ಸಾಲ ತಂದಿದ್ದು ದುಡ್ಡು ನಮಗೆ ಒಂದು ರೀತಿ ಸಂಭ್ರಮ ಅನಿಸಲ್ಲ ಅದನ್ನು. ಹಾಗೆ ನೀವು ಮಾಡೋ ಕೆಲಸ ಸಕ್ಸಸ್ಸನ್ನು ಕೊಟ್ಟೇ ತೀರುತ್ತೆ. ಆ ದ್ರಾಕ್ಷಿಯ ರಸ ಒಂದು ಸಣ್ಣ ಚಂದ್ರಬಿಂಬ ಮಾಡಿಸ್ಕೊಂಡು ಆ ಲಿಂಗದ ಮೇಲೆ ಇಟ್ಟು ನೀವೇ ಅಭಿಷೇಕ ಮಾಡಿ, ಅಥವಾ ಎಲ್ಲಾದರೂ ದೇವಸ್ಥಾನದಲ್ಲಿ ಕೂಡ ಇದನ್ನು ಮಾಡಿಸುವಂಥ ಪ್ರಯತ್ನವನ್ನು ಮಾಡಿಕೊಂಡ್ರೆ ಒಟ್ಟಾರೆ ಚಂದ್ರನನ್ನು, ಶಿವನನ್ನು, ನಿಮ್ಮ ಲಗ್ನದ ರಾಶಿಯ ಆ ದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ಶೀಘ್ರವಾಗಿ ನಿಮ್ಮ ಸ್ಪೀಡ್ ಜಾಸ್ತಿ ಆಗುತ್ತೆ. ನೀವು ಕೇಳಿಕೊಂಡಿದ್ದಕ್ಕೆ ನಿಮ್ಮ ಹರಕೆಗಳು ಗೊತ್ತಿಲ್ಲ ಯಾವುದು ಯಾವಾಗ ಎಲ್ಲಿ ಕೈ ಹಿಡಿಯುತ್ತೋ ಇದು ನಿಮಗೆ 2ನೇ ತಾರೀಕಿನವರೆಗೆ ಶಿವ ಮತ್ತು ಚಂದ್ರ ಕೈ ಹಿಡಿತಾರೆ.
ಒಂದು ರೀತಿ ಟ್ರಾಫಿಕ್ಕಲ್ಲಿ ಟ್ರಾವೆಲ್ ಮಾಡೋರಿಗೆ ಮೆಟ್ರೋದಲ್ಲಿ ಹೋದರೆ ಹೇಗೆ ಅವರ ಡೆಸ್ಟಿನೇಷನ್ನ ಬೇಗ ರೀಚ್ ಆಗ್ಬೋದು, ಇಷ್ಟು ಬೇಗ ಆನ್ಸರ್. ಸೊ ಅದೇ ರೀತಿ ನೀವು ಕೊಟ್ಟಂತಹ ಪರಿಹಾರ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ 2ನೇ ತಾರೀಕು 11, 20, 29 ಅವರ ಒಂದು ವ್ಯಕ್ತಿತ್ವ ಸ್ವಭಾವ ಹೇಗಿರುತ್ತೆ ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಚಂದ್ರ ಆ್ಯಂಡ್ ಶಿವ ಈ ಒಂದು ದೇವರ ಆರಾಧನೆ ಮಾಡೋದ್ರಿಂದ ಅವರು ಜೆಟ್ ಸ್ಪೀಡಲ್ಲಿ ಅವ್ರ ಸಕ್ಸಸ್ನ ಕಾಣ್ಬೋದು ಅಂತ ತಿಳಿಸಿದ್ದೀರಾ ಗುರುಗಳು. ಯಾರಮ್ಮ ಹೇಳಿದ್ ನಿಮ್ಗೆ ಇದು ತಗೊಂಬಂತ ನೀವೇ ಹೇಳ್ತೀರಿ ಏನಿದು? ಅಂದ್ರೆ ಗುರುಗಳೇ ಇದು ಒಂದ್ ರೀತಿ, ಯಾಕಂದ್ರೆ ವಿಭಿನ್ನವಾಗಿರುವಂತದ್ದು ಪ್ರಯತ್ನ ಮಾಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿದೆ, ಜನಕ್ಕೆ ತಿಳ್ಕೊಳ್ಳೋಕ್ಕಾಗತ್ತೆ. ಆಮೇಲೆ ನಾನೊಂದು ಹೇಳಿದ್ದೆ ನಿಮಗೆ, ಲಗ್ನಕ್ಕೆ ಸಂಬಂಧಪಟ್ಟ ಕಾಂಬಿನೇಷನ್ ಕ್ಷೇತ್ರಗಳು ಹೇಳಿದ್ದೆ, ದ್ವಾದಶ ಜ್ಯೋತಿರ್ಲಿಂಗ. ಹೌದು, ಅದಂತೂ ಅವರ ಜನ್ಮದಲ್ಲಿ ಬಹುಶಃ ಎಷ್ಟು ಪ್ರಯತ್ನ ಪಟ್ಟರು ತಿಳ್ಕೊಳಕ್ ಆಗ್ತಿ ಇರೋಂಥದ್ದು. ಆಮೇಲೆ ಜ್ಯೋತಿಷ್ಯ ಅನ್ನೋದು ಬರೀ ರಾಶಿಗಳೇ ನನ್ನ ತಿಂಗಳಗಟ್ಲೆ ಈ ತಿಂಗಳದು ಆ ತಿಂಗಳದು ಅಲ್ವೇ ಅಲ್ಲ. ಯಾವ ತಿಂಗಳಲ್ಲಿ ಯಾವ ರಾಶಿ ಏನ್ ಮಾಡುತ್ತೋ, ಒಟ್ಟಾರೆ ನೀವು ಭಗವಂತನ ನಂಬಿಬಿಟ್ರೆ ಅವನ ಜಾತಕವನ್ನೇ ಬದಲಾಯಿಸಾಗ್ತದೆ. ನಿಮ್ಮ ಜಾತಕದ ಕರ್ಮಗಳನ್ನು ಬದಲಾಯಿಸ್ಬಿಡ್ತಾನೆ. ಧರ್ಮದ ರೀತಿಯಲ್ಲಿ ನಿಮ್ಮ ಮನಸ್ಸು ಮಾಡ್ಕೊಂಡು ಸಕ್ರಮದಲ್ಲಿ ನೀವು ನಡೀತೀನಿ ಅಂತಂದ್ರೆ ನಿಮ್ಮ ಆ ಡೇಟಾ ಬರ್ ಸಂಬಂಧಪಟ್ಟ ದೇವರನ್ನ 100 ನಂಬಿದ್ರೆ ಕೈ ಹಿಡಿದು ಬಿಡ್ತಾನೆ. ಖಂಡಿತ ಗುರುಗಳ ಧನ್ಯವಾದಗಳು ಮಾಹಿತಿಗಾಗಿ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮದು 2, 11, 20, 29ನೇ ತಾರೀಕು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿತ್ತು ಅಂತಂದರೆ ಸೊ ಚಂದ್ರ ಹಾಗೆ ಶಿವನ ಒಂದು ಆರಾಧನೆಯನ್ನು ನೀವು ಹೇಗೆ ಮಾಡಬೇಕು ಇದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.